10 ಜನದಲ್ಲಿ ಇಬ್ರು ಮಾತೇ ಆಡ್ಲಿಲ್ಲ. ಅಂದ್ರೆ ಅವ್ರು ಏನು ಉಸಿರೇ ಎತ್ತಲಿಲ್ಲ, ಸುಮ್ಮನೆ ಕೂತಿದ್ರು. ಇಬ್ರು ಮಾತಾಡ್ಲಾ ಬೇಡವಾ ಅನ್ನಂಗಿದ್ರು. ಸೊ ಇನ್ನ 6 ಜನದಲ್ಲಿ 5 ಜನ ಲಿವಿಂಗ್ ಟುಗೆದರ್ ಬೆಟರ್ ಅಂತ, ಸೊ ನಾನು ಒಬ್ಳೆ ಮ್ಯಾರೇಜ್ ಬೆಟರ್ ಅಂತ. ಸೊ ನಮ್ಮ ಮೈಂಡಲ್ಲೆಲ್ಲ ಏನು, ಗ್ರೂಪ್ ಡಿಸ್ಕಷನ್ ಚೆನ್ನಾಗಿ ಯಾರು ಮಾತಾಡ್ತಾರೋ ಅವ್ರಿಗೆ ತಾನೇ ಸೆಲೆಕ್ಟ್ ಮಾಡ್ತಾರೆ ಅಂತ. ಇನ್ನೊಬ್ಬ ಮಾತ್ರ 2 ಕಡೆ ಡಿಸ್ಕಷನ್ ಮಾಡ್ತಿದ್ದ. ಈ ಕಡೆ ಮದ್ವೆನೂ ಸರಿ ಇಲ್ಲ, ಲಿವಿಂಗ್ ಟುಗೆದರ್ ಸರಿ, 2 ಕಡೆ ಮಿಕ್ಸ್ ಆಗಿ ಮಾತಾಡ್ತಿದ್ದ. ನಾನ್ ಮಾತ್ರ ಇಲ್ಲ, ಬಿಕಾಸ್ ನನಗೆಲ್ಲ ನಿಯತ್ತಾಗಿ ಮಾತಾಡುತ್ತ ಅಭ್ಯಾಸ ಅಲ್ವಾ. ಸೊ ಒಂದೇ ಕಡೆ ಕರೆಕ್ಟಾಗಿ ಇರಬೇಕು ಅಂದ್ಬಿಟ್ಟು ನಾನೆಲ್ಲ ಫುಲ್ ಸ್ಟ್ರಾಂಗ್ ಆಗಿ, ಅಷ್ಟು ಜನ ನನಗೆ ಟಾರ್ಗೆಟ್ ಮಾಡ್ತಾರೆ, ಇಲ್ಲ ಮದುವೆ ಸರಿ ಅಲ್ಲ, ಇದೇ ಸರಿ ಅಂತ. ನಾನು ಅಲ್ಲ, ಮದುವೆನೇ ಸರಿ, ಎಲ್ಲ ಫುಲ್ ವಾದ ಮಾಡಿದ್ವಿ. ಸೊ ನನ್ನ ಮೈಂಡಲ್ಲಿ ಎಲ್ಲೋ ಒಂದು ಕಡೆ ಹೋಪ್, ಗ್ರೂಪ್ ಡಿಸ್ಕಷನ್ ಚೆನ್ನಾಗಿ ಮಾತಾಡಿದ್ದೀನಿ ನಾನು ಅಂತ. ಜೊತೆಗೆ ಅಲ್ಲೇ ಇಬ್ರು ಪರಿಚಯ ಆಗಿದ್ರು. ಅವರು ಕೂಡ ಐಶ್ವರ್ಯ ತುಂಬ ಚೆನ್ನಾಗಿ ಮಾತಾಡಿದೆ ನೀನು, ಹೇಳಕ್ ಬರಲ್ಲ, ಸೆಲೆಕ್ಟ್ ಆಗ್ಬೋದು ನೀನು, ತುಂಬ ಬೋಲ್ಡಾಗಿ ಬಿಹೇವ್ ಮಾಡಿದೆ ನೀನು ಅಂತ ಅಂದ್ರು. ಸೊ ನಾನು ಫುಲ್ಲು ಅದೇ ಹ್ಯಾಂಗ್ ಓವರ್, ಓಕೆ ನಾನು ಚೆನ್ನಾಗಿ ಮಾತಾಡಿದ್ದೀನಿ, ಬಿಕಾಸ್ ಇಬ್ರು ಅಂತೂ ಮಾತಾಡಲಿಲ್ಲ, ಗ್ರೂಪ್ ಡಿಸ್ಕಷನ್ ಅವರೇ ಸೆಲೆಕ್ಟ್ ಆಗ್ತಾರೆ ಅಂತ ನಂದು ಥಿಂಕಿಂಗು. ಬಿಕಾಸ್ ಅವ್ರು ನಂಗೆ ಅರ್ಥನೇ ಆಗ್ತಿಲ್ಲ, ನಂಗೆ ಹಿಂದಿನೂ ಬರಲ್ಲ, ನಂಗೆ ಇಂಗ್ಲೀಷು ಬರಲ್ಲ. ಲಿವಿಂಗ್ ಟುಗೆದರ್ ಅನ್ನೋದನ್ನ 3 ಸತಿ ನಾನೇ ಅರ್ಥ ಮಾಡ್ತಿದ್ದೀನಿ. ಹಂಗನ್ರಿ ಅಂದ್ರು. ಸೊ ಹಿಂಗಿರೋರು ಅಲ್ಲಿ ಯಾಕೆ ಬರ್ತಾರೆ ಅಂತ ನನ್ನ ಒಪಿನಿಯನ್. ವಾಪಸ್ ಬಂದ್ವಿ ಮನೆಗೆ. 1 ವಾರ 10 ದಿನಕ್ಕೇನೆ ಒಬ್ರಿಗೆ ಮೇಲ್ ಬಂತು ರಿಜೆಕ್ಟ್ ಆಗಿದೆ ಅಂತ. ಸೊ ನಮಗಿಲ್ಲ, ಏನು ಬಂದಿರಲಿಲ್ಲ. ಸೊ ನನ್ನ ಮೈಂಡಲ್ಲಿ ಹೋಪು, ಓಕೆ ನಾನು ಮಾತಾಡಿದ್ದು ಇಷ್ಟ ಆಗಿರ್ಬೋದು, ಸೊ ಸೆಲೆಕ್ಟ್ ಆಗಿದ್ದೀನಿ ನಾನು, ಅದಕ್ಕೆ ನಂಗೆ ಇನ್ನೂ ಮೇಲ್ ಬಂದಿಲ್ಲ ಅಂತ. 10 ಡೇಸ್ ಆಯಿತು, 20 ಡೇಸ್ ಆಯಿತು. ಆಮೇಲೆ ಆಗಸ್ಟ್ 1ಗೆ ನನಗೆ ಮೇಲ್ ಬಂತು, ಐಶ್ವರ್ಯ ನೀವು ರಿಜೆಕ್ಟ್ ಆಗಿದ್ದೀರಾ ಅಂತ. ನಾನು ಸೀರಿಯಸ್ಲಿ ಬಿಡೋ ಹೋಗ್ಲಿ, ನನಗಿರಲಿಲ್ಲ ಅನ್ಸುತ್ತೆ ಈ ಸತಿ ಲಕ್ಕು ಅಂದ್ಬಿಟ್ಟು ಸುಮ್ಮನಾದೆ. ಆಮೇಲೆ ಪ್ರೋಮೋ ನೋಡ್ತೀನಿ, ಆ ಹುಡುಗಿ ಯಾರು, ನಂಗೆ ಇಂಗ್ಲೀಷೇ ಬರಲ್ಲ, ನಂಗೆ ಹಿಂದಿನೇ ಬರಲ್ಲ, ನಂಗೆ ಏನೂ ಅರ್ಥ ಆಗಲ್ಲ. ಗ್ರೂಪ್ ಡಿಸ್ಕಷನ್ ರೌಂಡಲ್ಲಿ ಗ್ರೂಪ್ ಡಿಸ್ಕಷನ್ 1% ಮಾಡಿಲ್ಲ. ಅವಳು ಬಿಗ್ ಬಾಸ್ ಅಲ್ಲಿ ಸೆಲೆಕ್ಟ್ ಆಗಿಬಿಟ್ಟು ನೆಕ್ಸ್ಟ್ ರೌಂಡ್ಗೂ ಸೆಲೆಕ್ಟ್ ಆಗೋದು, ಅಂದ್ರೆ ಅಗ್ನಿ ಪರೀಕ್ಷೆ ರೌಂಡ್ ಸೆಲೆಕ್ಟ್ ಆಗಿ ಅದಕ್ಕೂ ಸೆಲೆಕ್ಟ್ ಆಗೋದು. ಸೊ ನಂಗೆ ಅವಾಗ ಅನಿಸ್ತು. ಹಾಗೆ ಇನ್ನೊಬ್ಬ 2 ಕಡೆ ಮಾತಾಡ್ದಾನಲ್ಲ, ಅವನು ಸೆಲೆಕ್ಟ್ ಆಗಿದ್ದಾನೆ. ಸೊ ನಾನು ಅನಿಸ್ತು, ಓಕೆ ಗುಗ್ಗು ಅದೇ, ನಾನು ತುಂಬಾ ನಿಯತ್ತಾಗಿದ್ದು, ಇಲ್ಲ ಗ್ರೂಪ್ ಡಿಸ್ಕಷನ್ ಚೆನ್ನಾಗಿ ಮಾಡಬೇಕು ಅಂತ. ಸೊ ನಾನು ನಂಗೇನು ಗೊತ್ತಿಲ್ಲ, ನಂಗೆ ನಾಟಕ ಮಾಡಿದ್ರೆ ಮೇ ಬಿ ಸೆಲೆಕ್ಟ್ ಆಗ್ತಿದ್ನೇನೋ. ತುಂಬಾ ನಿಯತ್ತಾಗಿದ್ದು ನಾನು ಸೆಲೆಕ್ಟ್ ಆಗಲಿಲ್ಲ. ಹೋಪ್ ಫಾರ್ ದಿ ಬೆಸ್ಟ್ ಅಷ್ಟೇ. ನಂಗೆ ನಾಟಕ ಮಾಡ್ಕೊಂಡು ಜೀವನ ಪೂರ್ತಿ ಅಲ್ಲಿರೋ 3 ತಿಂಗಳು ನಾಟಕ ಮಾಡ್ಕೊಂಡು ಇರೋಕ್ಕಾಗಲ್ಲ. ಸೊ ರಿಯಲ್ ಆಗೇ ಇರಬೇಕು. ಸೊ ಅದಕ್ಕೆ ಸೆಲೆಕ್ಟ್ ಆಗಿಲ್ಲದೇ ಬೆಟರ್ ಅನ್ನಿಸ್ತು. ಅಂಡ್ ಆಗಿ ಈ ಅಗ್ನಿ ಪರೀಕ್ಷೆ ರೌಂಡ್ ನೋಡ್ತಾ ಇದ್ರೆ, ಯಪ್ಪ ರಾಮ, ಸದ್ಯ ಸೆಲೆಕ್ಟ್ ಆಗಿಲ್ಲದೆ ಒಳ್ಳೇದಾಯ್ತು ಅನ್ನಿಸ್ತು. ಎಷ್ಟು ಜನಕ್ಕೆ ಪಾಸಿಟಿವ್ ಆಗಿ ಟರ್ನ್ ಆಗಿದೆ, ನಾನು ಇಲ್ಲ ಅಂತ ಹೇಳಲ್ಲ. ತುಂಬ ಜನಕ್ಕೆ ಅದು ನೆಗೆಟಿವ್ ಹೇಟ್ರೇಟ್ ಬರ್ತಾ ಇದೆ. ಸೊ ಅವ್ರು ಟ್ರೀಟ್ ಮಾಡೋದಾಗಿರ್ಲಿ, ಇದಾಗಿರ್ಲಿ, ಎಲ್ಲ ಸೆಲೆಕ್ಟ್ ಆಗಿ ಬಿಗ್ ಬಾಸ್ ಮನೆ ಒಳಗೆ ಹೋದ್ರೆ ಓಕೆ, ಹೋಗದೆ ಅಗ್ನಿ ಪರೀಕ್ಷೆಗೆ ಹೋಗಿ ಅವ್ರ ಹತ್ರ ಅನಿಸ್ಕೊಂಡು ವಾಪಸ್ ಬಂದ್ರೆ ನಿಜ ವರ್ಸ್ಟ್ ಅದು ಫೀಲಿಂಗು. ಸೊ ನಂಗೆ ಅದಕ್ಕಿಂತ ಸೆಲೆಕ್ಟ್ ಆಗಿಲ್ಲದೆ ಒಳ್ಳೇದಾಯ್ತು ಅನ್ನಿಸ್ತು. ಅಂಡ್ ಹಾಗೆ ಹೋಪ್ ಫಾರ್ ದಿ ಬೆಸ್ಟ್, ನೆಕ್ಸ್ಟ್ ಇಯರ್ ಸೆಲೆಬ್ರಿಟಿ ಆಗಿ ಒಳಗೆ ಹೋಗ್ಲಿ, ಚಾನ್ಸ್ ಸಿಗ್ಲಿ ಅಂತ ನಾನು ಕೇಳ್ಕೊತಿದ್ದೀನಿ.